ವೀಕ್ಷಕರೇ ನಮಸ್ಕಾರ. ಆ ಊರಿನ ನೂರಾರು ಜನ ಸಂಚಾರಕ್ಕಾಗಿ ಆಶ್ರಯಿಸಿದಂಥದ್ದು ಬಸ್ಸನ್ನು. ಆ ಊರಿನ ಜನ ಎಲ್ಲಿ ಹೋಗಬೇಕಾದ್ರೂ ಬಸ್ಸೇ ಅವರಿಗೆ ಮೂಲ ಸಂಪರ್ಕ ಸೇತು ಆಗಿತ್ತು. ಆದರೆ ಆ ಊರಿನ ಬಸ್ ನಿಲ್ದಾಣ ಕಳೆದ ಹಲವು ವರ್ಷಗಳಿಂದ ಪಾಳು ಬಿದ್ದಿತ್ತು. ನೀರಿನ ಕೊರತೆಯ ಕಾರಣದಿಂದಾಗಿ ಆ ಬಸ್ ನಿಲ್ದಾಣವನ್ನು ಸಮರ್ಪಕವಾಗಿ ಮಾಡೋಕ್ಕೆ ಪಂಚಾಯತ್ ಕೂಡ ಅಸಾಧ್ಯವಾಗಿತ್ತು. ಆದರೆ ಆ ಊರಿನ ಯುವಕರ ಗುಂಪು ತಮ್ಮೂರಿಗೊಂದು ಚಂದವಾದ ಬಸ್ ನಿಲ್ದಾಣ ಬೇಕು ಅಂತ ಹೇಳಿ ಯೋಜನೆ ಮಾಡಿದ್ರು. ಸುಮಾರು 10 ಮಂದಿ ಸದಸ್ಯರನ್ನು ಒಳಗೊಂಡಂಥ V2 ಗೈಸ್ ಎಂಬ ಸಂಸ್ಥೆ ಮಾಡಿದಂಥ ಒಂದು ಬಸ್ ನಿಲ್ದಾಣ ಇದೀಗ ಜನರ ಮೆಚ್ಚುಗೆಗೆ ಪಾತ್ರವಾಗಿದೆ. ಇಡೀ ರಾಜ್ಯದಲ್ಲಿ ಜನ ಬಹಳ ಕುತೂಹಲದ ಕಣ್ಣಿನಿಂದ ಆ ಬಸ್ ನಿಲ್ದಾಣವನ್ನು ನೋಡ್ತಾ ಇದ್ದಾರೆ. ನಾನಿವತ್ತು ನಿಮಗೆ ಹೇಳ್ತಾ ಇರುವಂಥ ಸ್ಟೋರಿ ಮಂಗಳೂರಿನ ಗುರುಪುರ ಸಮೀಪದ ಬಂಡಸಾಲೆಯಲ್ಲಿ ನಿರ್ಮಾಣ ಆಗಿರುವಂಥ ಹೊಸ ಬಸ್ ನಿಲ್ದಾಣ. ಇಲ್ಲಿ ಜನ ಬಸ್ಸಿಗೆ ಕಾಯಬೇಕಾದ್ರೆ ಅವರು ಬಸ್ಸಲ್ಲೇ ಕೂತು ಕಾಯಬೇಕು ಅಂತ ಒಂದು ವಿಶೇಷವಾದ ಪರಿಕಲ್ಪನೆಯನ್ನು ಇಟ್ಕೊಂಡು ಮಾಡಿದ್ದಾರೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರ್ಬೋದು, ಇದು ನೋಡೋಕ್ಕೆ ಬಸ್ ಥರನೇ ಇದೆ, ಆದರೆ ಬಸ್ ಅಲ್ಲ, ಇದು ಬಸ್ ನಿಲ್ದಾಣ. ನಿಮಗೆ ಆಶ್ಚರ್ಯವಾಗ್ಬೋದು. ಕಳೆದ 3 ತಿಂಗಳ ಹಿಂದೆ ಈ V2 ಗೈಸ್ ಎಂಬ ಸಂಸ್ಥೆಯ ಯುವಕರು ಒಂದು ಯೋಚನೆ ಮಾಡಿದ್ರು. ತಮ್ಮೂರಿಗೆ ಯುನೀಕ್ ಆಗಿ ಒಂದು ಬಸ್ ನಿಲ್ದಾಣ ಬೇಕು ಅಂತೇಳಿ ಅದಕ್ಕಾಗಿ ಸಾಕಷ್ಟು ಸರ್ಚ್ಗಳನ್ನು ಕೂಡ ಮಾಡಿದರು. ಅದು ಬೆಳ್ತಂಗಡಿಯ ನಾರಾವಿಯಲ್ಲಿರುವಂಥ ಅತ್ಯಾಧುನಿಕ ಬಸ್ ನಿಲ್ದಾಣದಿಂದ ಆರಂಭಿಸಿ ಸಾಕಷ್ಟು ಬಸ್ ನಿಲ್ದಾಣಗಳು ಯಾವ್ಯಾವ ರೀತಿಯಲ್ಲಿದೆ, ಯಾವ್ಯಾವ ಯುನೀಕ್ ಆಗಿ ಬಸ್ ನಿಲ್ದಾಣವನ್ನು ರೆಡಿ ಮಾಡಲಾಗಿದೆ ಎಂಬೆಲ್ಲ ವಿಚಾರಗಳ ಬಗ್ಗೆ ಅವರು ತಂಡದೊಳಗೆ ಚರ್ಚೆ ಮಾಡಿದರು. ಆ ಬಳಿಕ ಅವರಿಗೆ ಹೊಸ ಒಂದು ಐಡಿಯಾ ಸೃಷ್ಟಿಯಾಯಿತು. ಅದುವೇ ಬಸ್ಸಿನಿಂದಲೇ ಕಾಯೋದು. ಇಂತಹ ಒಂದು ವಿಶೇಷವಾದ ಪರಿಕಲ್ಪನೆ ಇಟ್ಟು ಅವರು ಕೆಲಸವನ್ನು ಆರಂಭ ಮಾಡಿದರು. 3 ತಿಂಗಳ ಹಿಂದೆ ಹಳೆಯ ಬಸ್ಸನ್ನು ಚೆನ್ನೈನಿಂದ ತಂದರು. ಆ ಬಳಿಕ ಆ ಗುರುಪುರದಲ್ಲಿ ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು, ಅಂದರೆ ಅದು ಮಾಡಿಫಿಕೇಷನ್ ಆಗಿರ್ಬೋದು, ಅದರ ಸ್ಟ್ರಕ್ಚರ್ ಆಗಿರ್ಬೋದು, ಮತ್ತು ಆ ಬಸ್ ನಿಲ್ದಾಣದ ಒಳಗೆ ಏನೆಲ್ಲ ಇರಬೇಕು ಎಂಬೆಲ್ಲ ವಿಚಾರಗಳ ಬಗ್ಗೆ ಅವರು ಕೂತು ಆಲೋಚನೆ ಮಾಡಿದರು. ಹಾಗಾಗಿ ಇದೀಗ ಬಂಡಸಾಲೆಯಲ್ಲಿ ಹೊಸದಾಗಿ ಬಸ್ ನಿಲ್ದಾಣ ಆರಂಭಗೊಂಡಿದೆ. ಮಂಗಳೂರಿಂದ ಮೂಡಬಿದ್ರೆಗೆ ಹೋಗುವಂಥ ರಸ್ತೆಯಲ್ಲಿ ಬರುವಂಥದ್ದು ಬಂಡಸಾಲೆ. ಹಾಗಾಗಿ ಮಂಗಳೂರು ಟು ಕೋಲಾಪುರ ರಸ್ತೆ ಈಗ ರಾಷ್ಟ್ರೀಯ ಹೆದ್ದಾರಿ ಆಗ್ತಾ ಇದೆ, ಅಲ್ಲಲ್ಲಿ ಅಗಲೀಕರಣ ಪ್ರಕ್ರಿಯೆ ಆಗ್ತಾ ಇದೆ. ಇದರ ನಡುವೆ ಬಂಡಸಾಲೆಯಲ್ಲಿ ಒಂದು ಹೊಸ ಬಸ್ ನಿಲ್ದಾಣ ಜನರ ಮನಸ್ಸನ್ನು ಸೆಳೀತಾ ಇದೆ. ಚೆನ್ನೈನಿಂದ ಹಳೆಯ ಬಸ್ಸನ್ನು ತಂದ ಬಳಿಕ ಅದಕ್ಕೆ ಹಲವು ರೀತಿಯ ಮಾರ್ಪಾಟುಗಳನ್ನು ಕೂಡ ಮಾಡಿದರು. ಅಂದರೆ ಅದರ ಬಸ್ನ ಒಳಭಾಗದಲ್ಲಿರುವಂಥ ಎಲ್ಲ ಸೀಟ್ಗಳನ್ನು ತೆಗೆಯಲಾಯಿತು, ಕೇವಲ ಕೊನೆಯ ಸೀಟನ್ನು ಮಾತ್ರ ಉಳಿಸಲಾಯಿತು. ಆ ಬಳಿಕ ಆ ಬಸ್ನ ಒಳಗೆ ಬಸ್ ನಿಲ್ದಾಣ ಅಂದರೆ ಯಾವ ರೀತಿಯಾಗಿ ಇರಬೇಕೆಂಬ ಪರಿಕಲ್ಪನೆದ ಅಡಿಯಲ್ಲಿ ಅದಕ್ಕೆ ಮೂಲಭೂತ ಸೌಕರ್ಯಗಳನ್ನು ಕೂಡ ಒದಗಿಸಲಾಯಿತು. ಆ ಬಸ್ಸಲ್ಲಿ CCTV ವ್ಯವಸ್ಥೆ ಇದೆ, ಕುಡಿಯುವ ನೀರಿನ ವ್ಯವಸ್ಥೆ ಇದೆ, ಮತ್ತು ಪ್ರಾಥಮಿಕ ಚಿಕಿತ್ಸೆಗೆ ಬೇಕಾದಂಥ ಫಸ್ಟ್ ಏಡ್ ಕಿಟ್ಟು ಕೂಡ ಇದೆ, ಮಿನಿ ಗ್ರಂಥಾಲಯ ಕೂಡ ಇದೆ, ಮತ್ತು ಅಲ್ಲಿ ಸೋಲಾರ್ ದೀಪಗಳನ್ನು ಕೂಡ ಅಳವಡಿಸಲಾಗಿದೆ. ಆದರೆ ಈ ಬಸ್ ನಿಲ್ದಾಣವನ್ನು ಅಥವಾ ಬಸ್ಸನ್ನು ಅಲ್ಲಿಗೆ ತರಬೇಕಾದ್ರೆ ಅವರಿಗೆ ಸಮರ್ಪಕವಾದ ಬೆಡ್ಡಿನ ವ್ಯವಸ್ಥೆ ಬೇಕಾಗಿತ್ತು. ಯಾಕೆಂದರೆ ಅದರ ಕೆಳಭಾಗದಲ್ಲೇ ತೋಡು ಹರಿತಾ ಇದೆ, ಬಹಳ ನೀರಿನ ಹೊರತುಳ್ಳಂಥ ಪ್ರದೇಶ. ಹಾಗಾಗಿ ಸುಮಾರು 2 ಲಕ್ಷ ರೂಪಾಯಿ ಖರ್ಚನ್ನು ಮಾಡಿ ಆ ಬೆಡ್ಡನ್ನು ತಯಾರು ಮಾಡುವಂಥ, ಅಂದರೆ ಕಾಂಕ್ರೀಟ್ ಬೆಡ್ಡನ್ನು ತಯಾರು ಮಾಡುವಂಥ ಕೆಲಸವನ್ನು ಅವರು ಮಾಡಿದರು. ಸುಮಾರು 2.5 ಲಕ್ಷ ರೂಪಾಯಿ ಅದಕ್ಕೆ ಆ ಖರ್ಚನ್ನು ತಗುಲಿದೆ ಅಂಥೇಳಿ ಅವರ ಸಂಘಟನೆಯ ಪ್ರಮುಖರು ಹೇಳ್ತಾ ಇದ್ದಾರೆ. ಆ ಬಳಿಕ ಬಸ್ಸನ್ನಲ್ಲಿ ತರಲಾಯಿತು, ಅದರ ಒಳಗೆ ಬೇಕಾದಂಥ ಎಲ್ಲ ಮಾಡಿಫಿಕೇಷನ್ಗಳನ್ನು ಮಾಡಲಾಯಿತು. ಕಲ್ಪನೆ ಅಂದರೆ ಹೊಸ ರೀತಿ ಮಾಡಬೇಕಂತೇಳಿ ನಮ್ಮ ತಂಡ ಒಂದು ನಿರ್ಧಾರಕ್ಕೆ ಬಂದಿತ್ತು. ಒಂದು 2-3 ಡಿಸೈನ್ ಮಾಡಿದ್ವಿ, ಯಾವ ಥರ ಮಾಡೋದು, ಹೇಗೆ ಮಾಡುವ ಅಂತೇಳಿ. ಅದರಲ್ಲಿ ಇದೊಂದು ಫೈನಲ್ ಆಗಿ ಬಸ್ಸಿದೊಂದು ಚಾಯ್ಸ್ ಮಾಡಿದ್ವಿ. ಅದರಲ್ಲಿ ಕೂಡ 3-4 ಡಿಸೈನ್ ಬೇರೆ ಬೇರೆ ಟೈಪಲ್ಲಿ ಮಾಡಿದ್ವಿ. ಅದರಲ್ಲಿ ಫೈನಲ್ ಆಗಿ ಈ ಡಿಸೈನ್ ಮಾಡಿ, ಅಂದರೆ ಸ್ವಲ್ಪ ಅಂದರೆ ವಿಶೇಷವಾಗಿರಬೇಕಂತೇಳಿ ನಮ್ಮದೊಂದು ಕನಸಿತ್ತು. ಅದಕ್ಕೋಸ್ಕರ ಒಂದು ಎಲ್ಲಿ ಮಾಡದಿರ್ದು ಇಲ್ಲಿ ಮಾಡಬೇಕಂತೇಳಿ ಅದಕ್ಕೆ ಹೊಸ ಇದೆಲ್ಲ ಅಂದರೆ ಇದು ನಿಜವಾಗಿ ಇದು ಗೋದ ಇದು ಅಲ್ಲಿಂದ ತಂದು ಇಲ್ಲಿ ಕೈಕಂಬದಲ್ಲಿ ಮಾಡಿ, ನಂತರ ಇಲ್ಲಿ ಫಿಕ್ಸ್ ಇಲ್ಲಿ ಶೀಟ್ ಎಲ್ಲ ಮಾಡಿ ಫುಲ್ ಶೀಟ್ ಕವರ್ ಮಾಡಿ ವರ್ಕೆಲ್ಲ ಇಲ್ಲೇ ಮಾಡಿದ್ದು. ಫೈಬರಿಂಗ್ ಮತ್ತು ಫೈಬರ್ ಗ್ಲಾಸಿಂಗೆಲ್ಲ ಇಲ್ಲೇ ಹಾಕಿದ್ದು. ಇದರಲ್ಲಿ CCTV 2 CCTV ಉಂಟು, ಒಂದು ಇಂಡೋರ್ ಉಂಟು, ಒಂದು ಔಟ್ಡೋರ್ ಉಂಟು, ಮತ್ತೊಂದು ಕುಡಿಯುವ ನೀರಿನ ವ್ಯವಸ್ಥೆ ಉಂಟು, ಮತ್ತು ಫಸ್ಟ್ ಏಡ್ ಕಿಟ್, ಒಂದು ಮಿನಿ ಗ್ರಂಥಾಲಯದ, ಮತ್ತೊಂದು ಸೋಲಾರ್ ಲೈಟ್, ಅದೆಲ್ಲ ಆಪ್ಷನ್ ಉಂಟು. ಸೋಲಾರ್ ಲೈಟ್ ಇವತ್ತು ಹಾಕ್ತೇವೆ, ಅಷ್ಟೆಲ್ಲ ಆಪ್ಷನ್ ಉಂಟು ಇದರಲ್ಲಿ. ಮೊದಲು ಇತ್ತು, ಅದು 3-4 ವರ್ಷದಿಂದ ಅದು ಪಾಲು ಬಿದ್ದಿತ್ತು. ಅದು ಯಾರೋ ಕುಳಿತುಕೊಳ್ಳಲಾಗದೆ ಪ್ರಯಾಣಿಕರು ಸ್ವಲ್ಪ ಇದು ಮಾಡಲಿಕ್ಕೆ ಪರದಾಡ್ತಿದ್ರು. ಅದಕ್ಕೋಸ್ಕರ ನಾವು ಇದನ್ನು ನೋಡಿ ಎಲ್ಲ ತಂಡ ಇದಕ್ಕೆ
ಒಂದು ಬಸ್ ಸ್ಟ್ಯಾಂಡ್ ಮಾಡುವ ಅಂತೇಳಿ ನಿರ್ಧಾರ ಮಾಡಿ ಕೆಲಸಕ್ಕೆ ಕೈ ಹಾಕಿದ್ವಿ. ಇದೀಗ ಬಂಡಸಾಲೆಯಲ್ಲಿ ನಿಂತಿರುವಂಥ ಈ ಬಸ್ ಮಾದರಿಯ ಬಸ್ ನಿಲ್ದಾಣ ಸಾಕಷ್ಟು ಜನರ ಮನಸ್ಸನ್ನು ಸೆಳೀತಾ ಇದೆ. ಯಾಕಂದರೆ ಆ ಭಾಗದ ಜನ ಬಸ್ಸಿಗೆ ನಿಲ್ಲಬೇಕಾದ್ರೆ, ಬಸ್ಸನ್ನು ಕಾಯಬೇಕಾದ್ರೆ ಆ ಬಿಸಿಲಿನಲ್ಲಿ ನಿಲ್ಲಬೇಕಾಗಿತ್ತು. ಮಳೆಯ ಸಂದರ್ಭದಲ್ಲಿ ಅಲ್ಲಿ ವಿದ್ಯಾರ್ಥಿನಿಯರ ಪಾಡನ್ನು ಕೇಳುವರಂತ ಇರಲಿಲ್ಲ. ಯಾಕಂದರೆ ಸಾಕಷ್ಟು ಬಾರಿ ಗ್ರಾಮ ಪಂಚಾಯತಿಗೆ ಮನವಿಯನ್ನು ಮಾಡಿದರೂ ಕೂಡ ಆದರೆ ಅಲ್ಲಿ ಸಮರ್ಪಕವಾದ ವ್ಯವಸ್ಥೆಗಳು ಕೂಡ ಪಂಚಾಯತಿಗೂ ಮಾಡೋಕ್ಕೆ ಸಾಧ್ಯವಾಗಿಲ್ಲ. ಹಾಗಾಗಿ ಆ ಊರಿನ ಯುವಕರ ಗುಂಪು V2 ಗೈಸ್ ಎನ್ನುವಂತಹ ಗುಂಪು ಈಗ ಬಸ್ ನಿಲ್ದಾಣವನ್ನು ಮಾಡಿರುವಂಥದ್ದು. ಆ ದೊಡ್ಡ ಮಟ್ಟಿನ ಆಲೋಚನೆ ಇದ್ದರೂ ಕೂಡ ಅದಕ್ಕೆ ಬೇಕಾದಂಥ ಎಲ್ಲ ಬಂಡವಾಳವನ್ನು ಕ್ರೋಢೀಕರಿಸೋಕ್ಕೆ ಸಾಕಷ್ಟು ಶ್ರಮವನ್ನು ಪಟ್ಟಿದ್ದಾರೆ. ಅಲ್ಲಿನ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕೆನರಾ ಬ್ಯಾಂಕ್ನವರು ಮಾಡಿದ್ದಾರೆ. ಇನ್ನಂತೆ ಬೇರೆ ಬೇರೆ ದಾನಿಗಳು ಆ ಬಸ್ಸಿಗೆ ಬೇಕಾದಂಥ ಎಲ್ಲ ಸೌಕರ್ಯಗಳನ್ನು ಮಾಡಿದ್ದಾರೆ. ಬಸ್ಸಿನ ಮುಂಭಾಗದಲ್ಲಿ ಒಂದು ಸಣ್ಣ ಉದ್ಯಾನವನ್ನು ಕೂಡ ಅಲ್ಲಿ ರಚನೆ ಮಾಡಲಾಗಿದೆ. ಆದರೆ ಅದನ್ನು ಉಪಯೋಗಿಸುವಂಥ ಪ್ರಯಾಣಿಕರು ಅಥವಾ ಗ್ರಾಮಸ್ಥರು ಆ ಬಸ್ ನಿಲ್ದಾಣವನ್ನು ಶುಚಿಯಾಗಿ ಇರಿಸಬೇಕು, ಸ್ವಚ್ಛತೆಯನ್ನು ಕಾಪಾಡಿಕೊಳ್ಬೇಕೆಂಬ ಮನವಿಯನ್ನು ಸದ್ಯ V2 ಗೈಸ್ ಸಂಸ್ಥೆಯ ಪ್ರಮುಖರು ಮಾಡ್ತಾ ಇದ್ದಾರೆ. ಇನ್ನು ತಮ್ಮ ಊರಿಗೊಂದು ಹೊಸದಾಗಿ ಬಸ್ ನಿಲ್ದಾಣ ಬಂತು ಹೇಳಿ ಆ ಊರಿನ ಗ್ರಾಮಸ್ಥರು ಕೂಡ ಬಹಳಷ್ಟು ಖುಷಿಯನ್ನು ಹೊಂದಿದ್ದಾರೆ. ಯಾಕೆಂದರೆ ಸಾಕಷ್ಟು ವರ್ಷಗಳಿಂದ ಸಮರ್ಪಕವಾಗಿ ಬಸ್ ನಿಲ್ದಾಣ ಇಲ್ಲದೆ ಬಸ್ಸಿಗಾಗಿ ಕಾಯುವಂಥವರು ಸಾಕಷ್ಟು ನರಕ ಯಾತನೆಯನ್ನು ಪಡ್ತಾ ಇದ್ದರು. ಯಾಕೆಂದರೆ ಬಂಡಸಾಲ ಪ್ರದೇಶ ಅನ್ನುವಂಥದ್ದು ಅದು ಗುರುಪುರದ ಒಂದು ಹೃದಯ ಭಾಗ ಇದ್ದಂತೆ. ಯಾಕೆಂದರೆ ಆ ಭಾಗದಿಂದ ಸಾಕಷ್ಟು ಮಂದಿ ಮೂಡಬಿದ್ರೆ ಅಥವಾ ಬೇರೆ ಬೇರೆ ಕಡೆಗಳಿಗೆ ಸಂಚಾರವನ್ನು ಮಾಡ್ತಾರೆ. ಅವರಿಗೆ ಬಸ್ಸನ್ನು ಕಾಯಬೇಕಾದ್ರೆ ಅದನ್ನು ನಿಲ್ದಾಣ ಸಮರ್ಪಕವಾಗಿ ಇಲ್ಲದೆ ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ದರು. ಆದರೆ ಯುವಕರ ಇಂತಹ ಯುನೀಕ್ ಆದ ಐಡಿಯಾ ಅವರಿಗೂ ಕೂಡ ಖುಷಿ ಕೊಟ್ಟಿದೆ. ಬಸ್ ನಿಲ್ದಾಣದಲ್ಲಿ ಅಂದರೆ ಬಸ್ ಒಳಭಾಗದಲ್ಲಿ ಕೂತು ಬಸ್ ಬಂದಾಗ ಹೊರಗೆ ಹೋಗಿ ಬಸ್ಸನ್ನು ಹಿಡಿದು ತಾವು ಹೋಗಬೇಕಾದಂಥ ಊರುಗಳಿಗೆ ಗ್ರಾಮಸ್ಥರು ಹೋಗ್ತಾ ಇದ್ದಾರೆ. ಸುಮಾರು 3 ವರ್ಷದಿಂದ ಈ ಪ್ರದೇಶದಲ್ಲಿ ಇರುವಂಥ ಒಂದು ಬಸ್ಸು ತಂಗುದಾಣ ಮುರಿದು ಬಿದ್ದಿತ್ತು. ಈ ಬಗ್ಗೆ ನಾವು ಸಾರ್ವಜನಿಕರಿಗೆ ತುಂಬ ತೊಂದರೆಯಾಗಿತ್ತು. ಯಾಕೆಂತೇಳಿದರೆ ಇದೊಂದು ಬಂಡಸಾಲೆ ಅಂತ ಹೇಳಿದರೆ ಇಲ್ಲಿ ನಮ್ಮ ಗುರುಪುರದ ಒಂದು ಹೃದಯ ಭಾಗದಾಗಿ ಇರುವಂಥ ಪ್ರದೇಶ. ಇಲ್ಲಿ ಎಲ್ಲ ಬಸ್ಸಿನಿಂದಲೇ ಹೆಚ್ಚಿನವರು ಪ್ರಯಾಣಿಸುವುದರಿಂದ ಈ ಬಸ್ ತಂಗುದಾಣದ ನಮಗೆ ಬಹಳ ಅಗತ್ಯವಿತ್ತು. ಈ ಮುರಿದು ಬಿದ್ದ ನಂತರ ಇದನ್ನು ಸರಿಪಡಿಸಲು ಯಾರೂ ಮುಂದೆ ಬರಲಿಲ್ಲ. ಅಂದರೆ ಇದು ದೊಡ್ಡ ಕಾಸ್ಟ್ ಆಗಿತ್ತು. ಯಾಕೆಂತೇಳಿದರೆ ಇದು ಕೆಳಗಿನಿಂದ ನಮಗೆ ಮೇಲೆ ಬರಬೇಕಿತ್ತು. ಯಾಕೆಂದರೆ ಇದು ನೀರು ನಿಲ್ಲುವ ಪ್ರದೇಶವಾದ್ದರಿಂದ ಕೆಳಗಿನಿಂದಲೇ ನಮಗೆ ಗಟ್ಟಿ ಮಾಡಿ ಬರಬೇಕಿತ್ತು. ಹಾಗಾಗಿ ಈ ಬಗ್ಗೆ ಯಾರೂ ಇದಕ್ಕೆ ಮುಂದೆ ಬಂದಿರಲಿಲ್ಲ. ಯಾಕೆಂತೇಳಿದರೆ ಇದರ ಕಾಸ್ಟ್ನ ಬಗ್ಗೆ ಎಲ್ಲರೂ ಯೋಚಿಸ್ತಾ ಇದ್ದರು. ಇದನ್ನು ಮನಗಂಡಂಥ ಈ V2 ಗೈಸ್ ಎಂಬ ಯುವಕರ ತಂಡ ನಮ್ಮ ಪಂಚಾಯತಿಗೆ ಅರ್ಜಿ ಸಲ್ಲಿಸಿತು. ಅಂದರೆ ನಾವು ಈ ತಂಗುದಾಣವನ್ನು ಮಾಡಿಕೊಡ್ತೇವೆ ಅಂತ. ಅದಕ್ಕೆ ನಾವು ಪಂಚಾಯತಲ್ಲಿ ನಿರ್ಣಯ ಮಾಡಿ ಅವರಿಗೆ ಪರ್ಮಿಷನನ್ನು ನೀಡಿದೆವು. ನೋಡುವಾಗ ನಾವೆನಿಸಿದೆವು ಏನು ಸಿಂಪಲಾಗಿ ಮಾಡ್ತಾರೆ ಬಸ್ ತಂಗುದಾಣ ಅಂತ ಹೇಳಿದರೆ ಒಂದು ಮಾಮೂಲಿ ಇರುವಂಥ ಹಾಗೆ ಮಾಡ್ತಾರೆ ಅಂತ ಎನಿಸಿದೆವು. ಆದರೆ ಅವರು ನಮಗೆ ಕೂಡ ಹೇಳಲಿಲ್ಲ. ಅದನ್ನು ಭಾರಿ ಸಸ್ಪೆನ್ಸ್ ಆಗಿ ಇಟ್ಟು ಒಂದು 3 ತಿಂಗಳಲ್ಲಿ ಈ ಬಸ್ ತಂಗುದಾಣವನ್ನು ಭಾಳ ಉತ್ತಮವಾಗಿ ಅಂದರೆ ಒಂದು ಬಸ್ಸಿನ ಆಕಾರದಲ್ಲಿ ಮಾಡಿ ಸಾರ್ವಜನಿಕರಿಗೆ ಇದಕ್ಕೆ ಬೇಕಾಗುವಂಥ ಎಲ್ಲ CC ಕ್ಯಾಮರಾ, ಅದರಲ್ಲಿ ಗ್ರಂಥಾಲಯ, ಅದರಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ, ಇದನ್ನೆಲ್ಲ ವ್ಯವಸ್ಥೆ ಮಾಡಿ ಸಾರ್ವಜನಿಕರಿಗೆ ಯಾವ ರೀತಿ ಒಂದು ವ್ಯವಸ್ಥೆ ಬಸ್ ತಂಗುದಾಣ ಬೇಕು ಉಂಟು ಅದನ್ನೆಲ್ಲ ವ್ಯವಸ್ಥೆಯನ್ನು ಇವರು ಮಾಡಿದ್ದು ನಮಗೆ ತುಂಬ ಶ್ಲಾಘನೀಯ. ವೀಕ್ಷಕರೇ, ಸಾಕಷ್ಟು ಕಡೆ ನಾವು ಊರುಗಳಲ್ಲಿ ಗಮನಿಸ್ತಾ ಇದ್ದೀವಿ ಯುವಕರ ಗುಂಪು ಹಾಗೆ ಮಾಡಿತ್ತು, ಆ ರೀತಿಯ ಕೆಟ್ಟ ಕೆಲಸವನ್ನು ಮಾಡಿದ್ರು, ಈ ರೀತಿ ಬೇರೆ ಬೇರೆ ವಿಚಾರಗಳ ಬಗ್ಗೆ ಅಂದರೆ ವಾಮ ಮಾರ್ಗವನ್ನು ಹಿಡಿದ್ರು, ದುಶ್ಚಟಗಳನ್ನು ಬೆಳೆಸಿದ್ರು ಎಂಬೆಲ್ಲ ಇತ್ಯಾದಿ ಆರೋಪಗಳಿವೆ. ಆದರೆ ಆರೋಪಗಳಿಗೆ ಎಲ್ಲವೂ ಕೂಡ ಉತ್ತರವಾಗಿ ಈಗ V2 ಗೈಸ್ ನಿಂತಿರುವಂಥದ್ದು. V2 ಗೈಸ್ ಅವರ ಸಮಾಜಮುಖಿ ಸೇವೆ ಅದು ಹೀಗೆ ಮುಂದುವರಿಯಲಿ ಮತ್ತು ಈ ಹಿಂದೆಯೂ ಕೂಡ ಹಲವು ಸಮಾಜ ಸೇವೆಗಳನ್ನು ಅವರು ಮಾಡಿದ್ದಾರೆ. ಈಗ ಬಸ್ ನಿಲ್ದಾಣದ ಮೂಲಕವಾಗಿ ಮತ್ತೆ ಸುದ್ದಿಯಲ್ಲಿದ್ದಾರೆ. ಮುಂಬಾರಿ ಮತ್ತೊಂದು ದೊಡ್ಡವಾದ ಸೇವಾ ಯೋಜನೆಗಳನ್ನು ಮಾಡುವಂಥ ಸಂಕಲ್ಪವನ್ನು ಅವರು ಹೊಂದಿದ್ದಾರೆ. ಅವರಿಗೆ ಆಲ್ ದ ಬೆಸ್ಟ್ ಹೇಳುತ್ತಾ ಇವತ್ತಿನ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ವೀಕ್ಷಕರೇ, ಇಂತಹ ವಿಶೇಷ ಸುದ್ದಿಗಳಿಗಾಗಿ ನ್ಯೂಸ್ 18 ಫಾಲೋ ಮಾಡ್ತಾ ಇರಿ. ಎಲ್ಲ ಸೋಷಿಯಲ್ ಪೇಜ್ಗಳಲ್ಲಿ ನ್ಯೂಸ್ 18 ಫಾಲೋ ಮಾಡ್ತಾ ಇರಿ ಅಂತ ಹೇಳುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಜಾಲ ನಮ್ಮದು, ಬಲ ನಿಮ್ಮದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.